Hi everyone, Namaste. Welcome to Sai Niketan online classes. My dear students, we are discussing about major abiotic factors. There are four major abiotic factors. First one is temperature, second one is water, third one is light, and fourth one is soil. Here we have already discussed about temperature and water. In this video we are going to discuss about light and soil. Okay, first of all let us talk about light. So as we know, light is very important for organisms. Without light, no life. Light is very essential. See the first point here. Light plays an important role for plants and animals. ಅಂದರೆ ಲೈಟ್ ಇಲ್ಲದೆ ಇರ್ತಿದ್ರೆ ನಾವು ಈ ಜಗತ್ತನ್ನು ಇಮ್ಯಾಜಿನ್ ಮಾಡೋದಕ್ಕೇ ಸಾಧ್ಯ ಇರ್ತಿಲ್ಲ. ಲೈಟ್ ಇಲ್ಲದೆ ಇರ್ತಿದ್ರೆ ಇಲ್ಲಿ ಯಾವ ಜೀವಿಗಳು ಕೂಡ ಹುಟ್ಟುತ್ತಾ ಇರಲಿಲ್ಲ. ರೈಟ್? ಸೊ ಲೈಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಫಾರ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ನೌ ಫಸ್ಟ್ಲಿ ಲೆಟ್ ಅಸ್ ಸ್ಟಡಿ ರೋಲ್ ಆಫ್ ಲೈಟ್ ಇನ್ ಪ್ಲಾಂಟ್ಸ್. ಪ್ಲ್ಯಾಂಟ್ಸ್ಗಳಿಗೆ ಲೈಟ್ ಯಾಕೆ ಬೇಕು? ಸೊ ಫಸ್ಟಿಗೆ ನಮಗೆ ಏನು ನೆನಪಾಗುತ್ತೆ? ಪ್ಲ್ಯಾಂಟ್ಸ್ ನೀಡ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಮಾಡೋದಕ್ಕೆ ಲೈಟ್ ಬೇಕು. ಸೊ ಲೈಟ್ ಇಲ್ಲದಿದ್ದರೆ ಪ್ಲ್ಯಾಂಟ್ಸ್ನಲ್ಲಿ ಫೋಟೋಸಿಂಥಸಿಸ್ ನಡೆಯುವುದಿಲ್ಲ. ಫೋಟೋಸಿಂಥಸಿಸ್ ನಡೆದಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಬೇರೆ ಯಾವ ಜೀವಿಗಳು ಕೂಡ ಬದುಕಲು ಸಾಧ್ಯ ಇಲ್ಲ. ಈವನ್ ಫೋಟೋಸಿಂಥಸಿಸ್ ನಡೆಯದಿದ್ದರೆ ಪ್ಲ್ಯಾಂಟ್ಸ್ಗಳು ಕೂಡ ಬದುಕುವುದಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಪ್ಲ್ಯಾಂಟ್ಸ್ಗಳಿಗೆ ಲೈಟ್ ಯಾಕೆ ಬೇಕು ಅಂದರೆ ಫೋಟೋಸಿಂಥಸಿಸ್ಗೆ ದೇ ನೀಡ್ ಲೈಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈಗ ಜಸ್ಟ್ ಇಮ್ಯಾಜಿನ್ ಎ ಫಾರೆಸ್ಟ್. ಒಂದು ದೊಡ್ಡ ಫಾರೆಸ್ಟ್ ಇದೆ ಅಂತ ತಿಳ್ಕೊಳ್ರಿ, ಅಥವಾ ನೀವು ಫಾರೆಸ್ಟಿಗೆ ಹೋಗ್ತಾ ಇದ್ದೀರಿ. ಫಾರೆಸ್ಟ್ನ ಒಳಗಡೆ ಹೋಗ್ತಾ ಇದ್ದ ಹಾಗೆ ಲೈಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಅಫ್ಕೋರ್ಸ್ ಫಾರೆಸ್ಟ್ನ ಒಳಗಡೆ ಲೈಟ್ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ಟಾಲ್ ಟ್ರೀಸ್ಗಳಿದೆ. ಟಾಲ್ ಟ್ರೀಸ್ಗಳಿಂದಾಗಿ ಅಲ್ಲಿ ಫಾರೆಸ್ಟ್ನ ಕೆಳಗಡೆ ಲೈಟ್ ಅನ್ನುವಂಥದ್ದು ಕಡಿಮೆ ಬರುತ್ತೆ. ಆದರೆ ನೆನಪಿಟ್ಕೊಳ್ಬೇಕು, ಈ ಫಾರೆಸ್ಟ್ನಲ್ಲಿ ಈ ಬಾಟಮ್ ಲೇಯರಲ್ಲಿ ಕೂಡ, ಫಾರೆಸ್ಟ್ನ ಬಾಟಮ್ ಲೇಯರಲ್ಲಿ ಕೂಡ ಕೆಲವು ಸ್ಮಾಲ್ ಫಾರೆಸ್ಟ್ ಪ್ಲ್ಯಾಂಟ್ಸ್ಗಳು ಇರುತ್ತವೆ. ಮೈನ್ಲಿ ಹರ್ಬ್ಸ್ ಆ್ಯಂಡ್ ಶ್ರಬ್ಸ್ ಆರ್ ಪ್ರೆಸೆಂಟ್ ಇನ್ ದ ಬಾಟಮ್ ಲೇಯರ್. ಆದರೆ ಫಾರೆಸ್ಟ್ನಲ್ಲಿರ್ತಕ್ಕಂತಹ ಹರ್ಬ್ಸ್ ಮತ್ತು ಶ್ರಬ್ಸ್ಗಳಿಗೆ ಸಮಸ್ಯೆ ಏನು ಅಂದರೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಟಾಲ್ ಪ್ಲ್ಯಾಂಟ್ಸ್ ದೇ ಡೋಂಟ್ ಗೆಟ್ ಇನಫ್ ಲೈಟ್. Hence, these small forest plants adapted to do photosynthesis under low light. ಕಡಿಮೆ ಲೈಟಲ್ಲಿ ಕೂಡ ಫೋಟೋಸಿಂಥಸಿಸ್ ಮಾಡುವಂತಹ ಶಕ್ತಿಯನ್ನು ಫಾರೆಸ್ಟ್ನಲ್ಲಿರ್ತಕ್ಕಂಥ ಹರ್ಬ್ಸ್ ಮತ್ತು ಶ್ರಬ್ಸ್ಗಳು ಪಡ್ಕೊಂಡಿರ್ತವೆ. ಸೊ ದ್ಯಾಟ್ ಈಸ್ ದ ಪಾಯಿಂಟ್ ಹಿಯರ್. ಸಿ ಹಿಯರ್, ಸ್ಮಾಲ್ ಫಾರೆಸ್ಟ್ ಪ್ಲ್ಯಾಂಟ್ಸ್, ಹರ್ಬ್ಸ್ ಆ್ಯಂಡ್ ಶ್ರಬ್ಸ್ are adapted to photosynthesis under very low light. Why? Because they are overshadowed by tall trees. Very simple understanding. ಅಂದರೆ ಕಡಿಮೆ ಸನ್ಲೈಟ್ ಇರುವಂತಹ ಪ್ರದೇಶದಲ್ಲಿ ಕೂಡ ಕೆಲವು ಪ್ಲ್ಯಾಂಟ್ಸ್ಗಳು ಫೋಟೋಸಿಂಥಸಿಸ್ ಮಾಡ್ತವೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್. ಇನ್ನು ಯಾವ ಕಾರಣಕ್ಕಾಗಿ ಪ್ಲ್ಯಾಂಟ್ಸ್ಗಳಿಗೆ ಸನ್ಲೈಟ್ ಬೇಕು ಅಂತ ನೋಡುವುದಾದರೆ, ಮೆನಿ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಸನ್ಲೈಟ್ ಫಾರ್ ಫೋಟೋಪಿರಿಯೋಡಿಸಮ್. ಫಾರ್ ಎಕ್ಸಾಂಪಲ್ ಫ್ಲವರಿಂಗ್.
ಫಸ್ಟ್ ಪಿ ಯು ಸಿಯಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ಇಲ್ಲಿ ನೋಡಿ, ಫೋಟೋ ಮೀನ್ಸ್ ಲೈಟ್, ಪೀರಿಯಡ್ ಮೀನ್ಸ್ ಡ್ಯೂರೇಷನ್, ರೈಟ್. ಕೆಲವು ಪ್ಲ್ಯಾಂಟ್ಸ್ಗಳು ಫ್ಲವರಿಂಗ್ ಆಗಬೇಕಾದ್ರೆ ದೇ ನೀಡ್ ದ ಶಾರ್ಟ್ ಡೇ. ಈಗ ನೀವು ನೋಡ್ತಿದ್ದೀರಿ ಈ ವಿಂಟರ್ ಸೀಸನ್, ಇಲ್ಲಿ ನೋಡ್ರಿ ಬಹಳ ಬೇಗ ಬೆಳಕಾಗುತ್ತೆ, ಬಹಳ ಬೇಗ ಕತ್ತಲಾಗುತ್ತೆ. ದಿಸ್ ಇಸ್ ದ ಶಾರ್ಟ್ ಡೇ. ಈ ಶಾರ್ಟ್ ಡೇಯಲ್ಲಿ ಕೆಲವು ಪ್ಲ್ಯಾಂಟ್ಸ್ಗಳು ಫ್ಲವರಿಂಗ್ ಮಾಡುತ್ತೆ, ರೈಟ್. ಆದರೆ ಕೆಲವು ಪ್ಲ್ಯಾಂಟ್ಸ್ಗಳು ಯಾವಾಗ ಫ್ಲವರಿಂಗ್ ಮಾಡುತ್ತವೆ ಅಂದರೆ ದೇ ಫ್ಲವರಿಂಗ್ ಆರ್ ದೇ ಫ್ಲವರ್ ಡ್ಯೂರಿಂಗ್ ಲಾಂಗ್ ಡೇ. ಅಂದರೆ ಡ್ಯೂರೇಷನ್ ಆಫ್ ದ ಲೈಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಫ್ಲವರಿಂಗ್, right? So that is the meaning here. Many plants depend on sunlight for photoperiodism. For example, flowering. ಅಂದರೆ ನೀವು ನೆನಪಿಟ್ಕೊಳ್ಬೇಕಾದದ್ದು, ಪ್ಲ್ಯಾಂಟ್ಸ್ನಲ್ಲಿ ಫ್ಲವರಿಂಗ್ ಆಗಬೇಕಾದರೂ ಕೂಡ ಲೈಟಿನ ಪಾತ್ರ ಇದೆ, ರೈಟ್. ಫ್ಲವರಿಂಗ್ ಆಗಬೇಕಾದ್ರೆ ಲೈಟಿನ ಪಾತ್ರ ಇರುತ್ತದೆ. ಸೊ ಫ್ಲವರಿಂಗಿಗೂ ಕೂಡ ಏನು ಬೇಕು? ಲೈಟ್ ಬೇಕು. ಓಕೆ, ಸೊ ನೀವೀಗ ಪ್ಲ್ಯಾಂಟ್ಸಿಗೆ ಯಾಕೆ ಲೈಟ್ ಬೇಕು ಅಂತ ನೋಡಿದಾಗ ಓನ್ಲಿ 3 ಥಿಂಗ್ಸ್ ಯು ಶುಡ್ ರಿಮೆಂಬರ್. ಒನ್ ಈಸ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ, ಸೆಕೆಂಡ್ ಈಸ್ ಹರ್ಬ್ ಮತ್ತು ಶ್ರಬ್ಸ್ ಅಡಾಪ್ಟೆಡ್ ಟು ಫೋಟೋಸಿಂಥಸೈಸ್ ಇನ್ ಅಂಡರ್ ಲೋ ಲೈಟ್, ಥರ್ಡ್ ಒನ್ ಈಸ್ plants need light for flowering, right? The photoperiod of the plant, photoperiod is required for flowering. Now similarly, let us see the role of light in animals. Animals ಗಳಿಗೆ light ಯಾಕೆ ಬೇಕು? Okay, first point you see, many animals are diurnal. Diurnal means active during day. ಯಾವ ಎನಿಮಲ್ಸ್ಗಳು ಡೇ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತದೋ ದೇ ಆರ್ ಕಾಲ್ಡ್ ಎಸ್ ಡಯೂರ್ನಲ್. ದ ಎನಿಮಲ್ಸ್ ವಿಚ್ ಆರ್ ಆ್ಯಕ್ಟಿವ್ ಡ್ಯೂರಿಂಗ್ ನೈಟ್ ಟೈಮ್ ದೇ ಆರ್ ಕಾಲ್ಡ್ ಎಸ್ ನಾಕ್ಟರ್ನಲ್, ರೈಟ್. ನಾಕ್ಟರ್ನಲ್ ಎನಿಮಲ್ಸ್. ಆದರೆ ಡೇ ಟೈಮಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಎನಿಮಲ್ಸ್ಗಳಿಗೆ ಲೈಟ್ ಬೇಕು. ಲೈಟ್ ಇಲ್ಲ ಅಂದರೆ ಅವುಗಳು ಆ್ಯಕ್ಟಿವ್ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಸೊ ಮೆನಿ ಎನಿಮಲ್ಸ್ ಆರ್ ಡಯೂರ್ನಲ್, ದಟ್ ಈಸ್ ಡ್ಯೂ ಟು ಲೈಟ್. Then in animals, photoperiod is important for foraging, reproduction and migration. Once again, the duration of the light and intensity of the light. Duration and intensity of the light is very important for foraging. Here foraging means searching food. Remember this word. ಫೊರಾಜಿಂಗ್ ಮೀನ್ಸ್ ಸರ್ಚಿಂಗ್ ಫುಡ್. ನಿಮ್ಗೆ ಗೊತ್ತಿದೆ, ಈ ಬರ್ಡ್ಸ್ಗಳು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ, ಬೆಳಗ್ಗೆ ಲೈಟ್ ಬರ್ತಾ ಇದ್ದ ಹಾಗೆ, ಸೊ ದೇ ಗೋ ಫಾರ್ ಫೊರಾಜಿಂಗ್, ರೈಟ್. ದೇ ಗೋ ಫಾರ್ ಫೊರಾಜಿಂಗ್, ದೇ ಗೋ ಫಾರ್ ಸರ್ಚ್ ದ ಫುಡ್. ಸೊ ಬಿಕಾಸ್ ಆಫ್ ಲೈಟಿಂದ ಅವುಗಳಿಗೆ ಗೊತ್ತಾಗುತ್ತೆ ನಾವೀಗ ಫುಡ್ ಸರ್ಚ್ ಮಾಡೋದಕ್ಕೆ ಹೋಗಬೇಕು ಅಂತ. ಅದೇ ರೀತಿ ದ ಫೋಟೋ ಪೀರಿಯಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೀಪ್ರೊಡಕ್ಷನ್ and photoperiod is very important for migration. Migration means ವಲಸೆ ಹೋಗುವಂಥದ್ದು. ಎಸ್ಪೆಷಲಿ ಬರ್ಡ್ಸ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೈಗ್ರೇಷನ್ ಆಗುವುದಕ್ಕೆ photoperiod is most important. You just remember, photoperiod is important for foraging, reproduction and migration. Okay, now source of light and temperature. Very simple primary level question it is. What is the source of light and temperature? It is none other than sun. ಸೊ ಭೂಮಿಯ ಮೇಲಿರ್ತಕ್ಕಂತಹ ಭೂಮಿಯ ಮೇಲಿರ್ತಕ್ಕಂತಹ ಮತ್ತು ಸಮುದ್ರದಲ್ಲಿರ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ಜೀವಿಗಳಿಗೆ ಸೋರ್ಸ್ ಆಫ್ ಲೈಟ್ ಈಸ್ ಸನ್. ಆದರೆ ಇಲ್ಲಿ ನೋಡಿ, ಡೀಪ್ ಇನ್ ಓಷನ್ ಮೋರ್ ದ್ಯಾನ್ 500 ಮೀಟರ್, ಓಷನ್ನಲ್ಲಿ 500 ಮೀಟರ್ ನೀವು ಕೆಳಗಡೆ ಹೋದಾಗ ಅಫ್ಕೋರ್ಸ್ ದೇರ್ ಈಸ್ ನೋ ಲೈಟ್.
that place is very dark because there is no light, right? But there is no energy available from sun. ಡೀಪ್ ಓಷನ್ಸಲ್ಲಿ ಸನ್ನಿಂದ ಎನರ್ಜಿ ಅಲ್ಲಿ ಅವೈಲೇಬಲ್ ಇರುವುದಿಲ್ಲ. ಆದರೆ ಅಲ್ಲಿರುವಂಥ ಜೀವಿಗಳು ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ಗಳಿಂದ ಎನರ್ಜಿಯನ್ನು ಪಡ್ಕೊಳ್ತವೆ. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಮಾಡೋದರ ಮೂಲಕ ಅವುಗಳಿಂದ ಎನರ್ಜಿ ಪಡ್ಕೊಂಡು ಡೀಪ್ ಸಿಯಲ್ಲಿರ್ತಕ್ಕಂತಹ ಜೀವಿಗಳು ಬದುಕುತ್ತಿರ್ತವೆ. ಹಿಯರ್ ಪಾಯಿಂಟ್ ಈಸ್ ಡೀಪ್ ಇನ್ ಓಷನ್ ಈಸ್ ಡಾರ್ಕ್ and there is no energy available from sun. ಅದು ಬಿಟ್ಟರೆ ಉಳಿದ ಎಲ್ಲ ಪ್ರದೇಶದಲ್ಲಿ ಬದುಕುವಂತಹ ಜೀವಿಗಳಿಗೆ ಸನ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ. ಸನ್ ಈಸ್ ದ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಟೆಂಪರೇಚರ್. ಓಕೆ, ದಿಸ್ ಇಸ್ ದ ಪಾಯಿಂಟ್. ನೌ ಲೈಟ್ನಲ್ಲಿ ನೀವು ಫಿಸಿಕ್ಸ್ನಲ್ಲಿ ಲೈಟ್ ಸ್ಟಡಿ ಮಾಡುವಾಗ ಯು ಮೈಟ್ ಹ್ಯಾವ್ ಸ್ಟಡಿಡ್ ಅಬೌಟ್ ಸ್ಪೆಕ್ಟ್ರಲ್ ಕ್ವಾಲಿಟಿ ಆಫ್ ದ ಲೈಟ್. ಸ್ಪೆಕ್ಟ್ರಮ್, ಲೈಟ್ನಲ್ಲಿ ಬೇರೆ ಬೇರೆ ಸ್ಪೆಕ್ಟ್ರಮ್ ಇರುತ್ತೆ, ರೈಟ್? ಸಿ ಹಿಯರ್, ಸ್ಪೆಕ್ಟ್ರಲ್ ಕ್ವಾಲಿಟಿ ಆಫ್ ದ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್. ನಮಗೆ ಬೇಕಾಗಿರುವಂಥ ಲೈಟ್ ಯಾವುದು? ವಿಸಿಬಲ್ ಲೈಟ್. ಲೈಟಲ್ಲಿ ಬೇರೆ ಬೇರೆ ಸ್ಪೆಕ್ಟ್ರಮ್ ಇರುತ್ತೆ, ಅದರಲ್ಲಿ ನಮಗೆ ಬೇಕಾಗಿರೋದು ಯಾವುದು? ವಿಸಿಬಲ್ ಲೈಟ್. ಪ್ಲ್ಯಾಂಟ್ಸ್ಗಳಿಗೆ ಬೇಕಾಗಿರೋದು ಯಾವುದು? ವಿಸಿಬಲ್ ಲೈಟ್, ರೈಟ್? ಸೊ ಬಿಕಾಸ್ ಯು ಶುಡ್ ನೋ ದಟ್ ಈಸ್ ಯು ವಿ ಸ್ಪೆಕ್ಟ್ರಮ್ ಈಸ್ ಹಾರ್ಮ್ಫುಲ್ ಟು ಮೆನಿ ಆರ್ಗ್ಯಾನಿಸಮ್ಸ್. ಎಲ್ಲ ಸ್ಪೆಕ್ಟ್ರಮ್ ಆಫ್ ದ ಲೈಟ್ ಈಸ್ ನಾಟ್ ಇಂಪಾರ್ಟೆಂಟ್. ಕೆಲವು ಸ್ಪೆಕ್ಟ್ರಮ್ ಆಫ್ ಲೈಟ್ ಈಸ್ ಹಾರ್ಮ್ಫುಲ್ ಫಾರ್ many organism. For example, UV spectrum is harmful to many organism. ನಿಮ್ಗೆ ಗೊತ್ತಿದೆ, ಯು ವಿ ರೇಡಿಯೇಷನ್ಸ್ಗೆ ನೀವು ಜಾಸ್ತಿ ಎಕ್ಸ್ಪೋಜರ್ ಆದರೆ ಯು ಮೇ ಗೆಟ್ ದ ಸ್ಕಿನ್ ಕ್ಯಾನ್ಸರ್, ಯು ಮೇ ಗೆಟ್ ದ ಪ್ರಾಬ್ಲಮ್ ಆಫ್ ಐಸ್, ರೈಟ್? ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಎಕ್ಸ್ಪೋಜರ್ ಟು ಯು ವಿ ರೇಸ್, ರೈಟ್? Now once again the last point is same. It is ಸಮುದ್ರದಲ್ಲಿರುವಂಥ ಪ್ಲ್ಯಾಂಟ್ಸ್ಗಳಿಗೆ ಎಲ್ಲ ವಿಸಿಬಲ್ ಲೈಟಲ್ಲಿ ಬರ್ತಕ್ಕಂಥ ಎಲ್ಲ ಕಲರ್ಸಲ್ಲಿ ಅವೈಲಬಿಲಿಟಿ ಇರುವುದಿಲ್ಲ. ಸಿ ಹಿಯರ್, ನಾಟ್ ಆಲ್ ದ ಕಲರ್ ಕಾಂಪೊನೆಂಟ್ಸ್ ಆಫ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಆರ್ ಅವೈಲಬಲ್ ಫಾರ್ ಮೆರೈನ್ ಪ್ಲ್ಯಾಂಟ್ಸ್. ಮೆರೈನ್ ಪ್ಲ್ಯಾಂಟ್ಸಿಗೆ ಅಲ್ಲಿ ಯಾವುದೇ ಎಲ್ಲ ಕಲರ್ ಅವೈಲಬಿಲಿಟಿ ಇರುವುದಿಲ್ಲ. ಇಟ್ ಈಸ್ ದ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಸಿಂಪಲ್. ಸಮುದ್ರದಲ್ಲಿ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಲೈಟ್ ಇಂಟೆನ್ಸಿಟಿ ಕಡಿಮೆಯಾಗುತ್ತೆ. ದ್ಯಾಟ್ ಈಸ್ ದ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಸಮುದ್ರ ಆಳಕ್ಕೆ ಹೋಗ್ತಾ ಇದ್ದಾಗೆ 500 ಮೀಟರ್ಗಿಂತ ಕೆಳಗಡೆ ಹೋದರೆ ಲೈಟೇ ಇರುವುದಿಲ್ಲ. ಅಲ್ಲಿರುವಂಥ ಜೀವಿಗಳು ಕೆಮಿಕಲ್ ಎನರ್ಜಿಯ ಮೂಲಕ, ಕೆಮಿಕಲ್ ರಿಯಾಕ್ಷನ್ಸ್ನ ಮೂಲಕ ಎನರ್ಜಿಯನ್ನು ಪಡ್ಕೊಳ್ತಿರ್ತವೆ. ಅದೇ ರೀತಿ ಸಮುದ್ರದಲ್ಲಿ ಲೈಟ್ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ವಿಸಿಬಲ್ ಲೈಟ್ನಲ್ಲಿರ್ತಕ್ಕಂಥ ಕಲರ್ ಕಾಂಪೊನೆಂಟ್ಸ್ಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತೆ. ಸೊ ದಟ್ಸ್ ದ ಮೀನಿಂಗ್. ಇಟ್ ಈಸ್ ನಾಟ್ ಆಲ್ ದ ಕಲರ್ ಕಾಂಪೊನೆಂಟ್ಸ್ ಆಫ್ ದ ವಿಸಿಬಲ್ ಲೈಟ್ ಆರ್ ಅವೈಲಬಲ್ ಫಾರ್ ಮೆರೈನ್ ಪ್ಲ್ಯಾಂಟ್ಸ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೈಟ್. The next major abiotic factor is soil. Soil is very important. Again, it is very, very important, right? It is very surprising that ಎಲ್ಲ ಕಡೆ ಸಾಯಿಲ್ಸ್ ಒಂದೇ ರೀತಿ ಇರುವುದಿಲ್ಲ. ಸಾಯಿಲ್ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಆ ಸಾಯಿಲಿನ ಆಧಾರದ ಮೇಲೆ ಅಲ್ಲಿ ಕೆಲವು ಪ್ಲ್ಯಾಂಟ್ಸ್ಗಳು ಬೆಳೀತವೆ. ಆ ಪ್ಲ್ಯಾಂಟ್ಸ್ ಬೆಳೆಯುವಂತಹ ಆಧಾರದ ಮೇಲೆ ಅಲ್ಲಿ ಕೆಲವು ಎನಿಮಲ್ಸ್ಗಳು ಬದುಕುತ್ತವೆ, ರೈಟ್? ಸೊ ದೇರ್ಫೋರ್ ಎಲ್ಲ ಕಡೆ ಸಾಯಿಲ್ ಅನ್ನುವಂಥದ್ದು ಒಂದೇ ರೀತಿ ಇರುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಇಲ್ಲಿ ನೋಡೋಣ. ದ ನೇಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ ಈಸ್ ಡಿಫರ್ಡ್ ಡ್ಯೂ ಟು ದ ಫಾಲೋವಿಂಗ್ಸ್. ಫಸ್ಟ್ ಒನ್ ಈಸ್ ಕ್ಲೈಮೇಟ್. ಕ್ಲೈಮೇಟಿಗೆ ತಕ್ಕಂತೆ ಸಾಯಿಲ್ನ ನೇಚರ್ ಮತ್ತು ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ವೆದರಿಂಗ್ ಪ್ರೊಸೆಸ್. ಹಿಯರ್ ಪ್ಲೀಸ್ ಕಾನ್ಸಂಟ್ರೇಟ್. ವೆದರಿಂಗ್ ಮೀನ್ಸ್, ಆ್ಯಸ್ ವಿ ನೋ,
the soil is formed because of breakdown of rocks. ಬಹಳ ಹಿಂದಿನಿಂದ ನಾವು ಕಲ್ತ್ಕೊಂಡು ಬಂದಿದ್ದೀವಿ, ರಾಕ್ಸ್ಗಳು ಬ್ರೇಕ್ ಡೌನ್ ಆಗಿ ಸಾಯಿಲ್ ಆಗಿದ್ದಾವೆ ಅಂತ. ಹಿಯರ್ ವೆದರಿಂಗ್ ಮೀನ್ಸ್ ದ ಬ್ರೇಕ್ ಡೌನ್ ಆಫ್ ರಾಕ್ಸ್. ಯಾವ ರಾಕ್ ಬ್ರೇಕ್ ಡೌನ್ ಆಗುತ್ತೆ ಅದರ ಆಧಾರದ ಮೇಲೆ ಅಲ್ಲಿ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಸೊ ವೆದರಿಂಗ್ ಮೀನ್ಸ್ break down of rocks. So that weathering process also important for nature and property of soil. Next one is sedimentation. Sedimentation ಅಂದರೆ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದದ್ದು ಡೆಪೋಸಿಷನ್. ಯಾವ ರೀತಿ ಸಾಯಿಲ್ ಡೆಪೋಸಿಷನ್ ಆಗ್ತಾ ಹೋಗುತ್ತೆ ಅದರ ಆಧಾರದ ಮೇಲೆ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯ ಸಾಯಿಲ್ ಫಾರ್ಮೇಷನ್ ಆಗ್ತಿರುತ್ತೆ. And the last one is the method of soil development. The development of the soil. Because of these, we can find different types of the soil in different places. Right? See here, the nature and properties of the soil is differed due to climate, weathering process, sedimentation, and method of ಸಾಯಿಲ್ ಡೆವಲಪ್ಮೆಂಟ್. ನೀವು ಹೈಸ್ಕೂಲಲ್ಲಿದ್ದಾಗ ಈ ಸಾಯಿಲ್ನ ಬಗ್ಗೆ, ಈ ಸಾಯಿಲ್ ಫಾರ್ಮೇಷನ್ನ ಬಗ್ಗೆ ನೀವು ಕಲ್ತಿರ್ತೀರಿ. ಬಟ್ ಇಲ್ಲಿ ನೀವು ಇಷ್ಟು ಮಾತ್ರ ನೆನಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್. ಸಿ, ಸಾಯಿಲ್ ಕಾಂಪೋಸಿಷನ್, ಗ್ರೈನ್ ಸೈಜ್ ಆ್ಯಂಡ್ ಅಗ್ರಿಗೇಷನ್ determine the percolation and water holding capacity of the soil. Yes, see here, soil composition, soil alli iruvantaha compositions. Grain size andre particle size. Ella soil galalli particle size same irudilla. For example, if you take the sand nalli particle size ದೊಡ್ಡದಿರುತ್ತೆ. ಅದೇ ನೀವು ಕ್ಲೇ ತಗೊಂಡ್ರೆ ಪಾರ್ಟಿಕಲ್ ಸೈಜ್ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಗ್ರೈನ್ ಸೈಜ್. ಆ್ಯಂಡ್ ಅಗ್ರಿಗೇಷನ್ ಮೀನ್ಸ್ ಗ್ರೂಪ್. ಸಾಯಿಲ್ ನೋಡಿದರೆ ನೀವು ಅದು ಬಿಡಿ ಬಿಡಿಯಾಗಿರುತ್ತದೆ, ಬಟ್ ಕ್ಲೇ ನೋಡಿದರೆ ಗ್ರೂಪ್ ಆಗಿರುತ್ತೆ. ಬಿಕಾಸ್ ಆಫ್ these three things determine the percolation and water holding capacity of the soil. Percolation means ನೀರು ಇಂಗುವುದು. ಎಸ್, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮೀನ್ಸ್ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ. ಈಗ ನಾವು ಲೆಟ್ ಅಸ್ ಕಂಪೇರ್ ಸ್ಯಾಂಡ್ ಆ್ಯಂಡ್ ಕ್ಲೇ. ಈಗ ಒಂದು ಸ್ಯಾಂಡ್ ತಗೊಂಡು ಬಂದಿದ್ದೆ ನಾನು. ಸ್ಯಾಂಡಲ್ಲಿ ನಿಮ್ಗೆ ಗೊತ್ತಿದೆ ಪಾರ್ಟಿಕಲ್ ಸೈಜ್ ದೊಡ್ಡದಿರುತ್ತೆ. ಆ ಸ್ಯಾಂಡಿಗೆ ನಾನು ವಾಟರ್ ಹಾಕ್ತೀನಿ. ಆವಾಗ ವಾಟರ್ ಏನಾಗುತ್ತೆ, ವಾಟರ್ ಇಂಗುತ್ತೆ ಇಮಿಡಿಯೇಟ್ ಆಗಿ, ಅಂದರೆ ವಾಟರ್ ಪರ್ಕೋಲೇಷನ್ ಆಗುತ್ತೆ. ಇನ್ ದ ಸ್ಯಾಂಡ್ ವಾಟರ್ ಪರ್ಕೋಲೇಷನ್ ಈಸ್ ಮೋರ್, ರೈಟ್? ವಾಟರ್ ಪರ್ಕೋಲೇಷನ್ ಆಗುತ್ತೆ. ದೇರ್ ಫೋರ್ ಇಫ್ ಯು ಥಿಂಕ್ ಅಬೌಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಸ್ ವೆರಿ ಲೆಸ್. ಅದೇ ಕ್ಲೇ ತಗೊಂಡ್ರೆ, ನೀವು ಕ್ಲೇ ತಗೊಂಡ್ಬಿಟ್ಟು ಅದಕ್ಕೆ ವಾಟರ್ ಹಾಕಿದರೆ ಅಲ್ಲಿ percolation is less, water holding capacity is more. ರೈಟ್? ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಯಾವ ಮಣ್ಣಿನಲ್ಲಿ ಪ್ಲ್ಯಾಂಟ್ಸ್ಗಳು ಹೆಚ್ಚಾಗಿ ಬೆಳೀತಾವೆ ಅಂತ ಹೇಳಿದ್ರೆ, ಎಲ್ಲಿ ಪರ್ಕೋಲೇಷನ್ ಕಡಿಮೆ ಇದ್ದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರುತ್ತದೆ, ಅಂತಹ ಸಾಯಿಲ್ನಲ್ಲಿ ಹೆಚ್ಚಾಗಿ ಪ್ಲ್ಯಾಂಟ್ಸ್ಗಳು ಬೆಳೀತವೆ. ಯಾಕಂದರೆ ಪರ್ಕೋಲೇಷನ್ ಜಾಸ್ತಿ ಆಗ್ತಾ ಹೋದಷ್ಟು ಆ ನೀರೆಲ್ಲ ಒಳಗಡೆ ಹೋಗಿ ಅಂತರ್ಜಲವನ್ನು ಸೇರಿಬಿಡುತ್ತೆ. ದಟ್ ಮೀನ್ಸ್ ಗ್ರೌಂಡ್ ವಾಟರ್ಗೆ ಸೇರುತ್ತೆ. ಭಾಳಷ್ಟು ಪ್ಲ್ಯಾಂಟ್ಸ್ಗಳಿಗೆ ಆಳದಲ್ಲಿರ್ತಕ್ಕಂತಹ ವಾಟರನ್ನು ಅಬ್ಸಾರ್ಬ್ ಮಾಡುವಂಥ ಕೆಪಾಸಿಟಿ ಇರುವುದಿಲ್ಲ. ರೈಟ್? ನಾವು ಯು ಸಿ, ಜಸ್ಟ್ ರಿಮೆಂಬರ್ ದ್ಯಾಟ್ ಪರ್ಕೋಲೇಷನ್ ಮೀನ್ಸ್ ನೀರು ಇಂಗುವುದು, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮೀನ್ಸ್ ನೀರನ್ನು ಹಿಡಿದಿಟ್ಟುಕೊಳ್ಳುವುದು. ನಾವು ಯು ಸಿ pH, mineral composition and topography determine the vegetation and animals in an area. Yes, pH is very important for growth of the plants. Right? ಎಲ್ಲ ಮಣ್ಣಿನಲ್ಲಿ
ಎಲ್ಲ ಪ್ಲ್ಯಾಂಟ್ಸ್ಗಳು ಯಾಕೆ ಬೆಳೆಯೋದಿಲ್ಲ ಅಂದರೆ ಬಿಕಾಸ್ ಆಫ್ ಪಿ ಎಚ್. ಮಣ್ಣು ಪರೀಕ್ಷೆಯಲ್ಲಿ ಫಸ್ಟ್ ಟೆಸ್ಟ್ ಮಾಡೋದೇ ಪಿ ಎಚ್. ಸೊ ಪಿ ಎಚ್ ಮುಖ್ಯವಾಗಿ 5.5 to 6.5 ಇದ್ದರೆ, ಸ್ಲೈಟ್ಲಿ ಎಸಿಡಿಕ್ ಇದ್ದರೆ ಆ ಮಣ್ಣು ಪ್ಲ್ಯಾಂಟ್ಸ್ಗಳು ಬೆಳೆಯೋದಕ್ಕೆ ಬಹಳ ಯೋಗ್ಯವಾಗಿರುತ್ತೆ. ಜೊತೆಗೆ ಮಿನರಲ್ ಕಾಂಪೋಸಿಷನ್, ಅಲ್ಲಿರ್ತಕ್ಕಂಥ ಮಿನರಲ್ಸ್, ರೈಟ್, ಎಸ್ಪೆಷಲಿ ದ NPK, nitrogen, phosphate, potassium, these are the mineral composition, main composition I told, along with the micronutrients, macronutrients, that is what is you have studied in the first PUC, right, that mineral composition is the most important. Then one more is there, the topography. Topography means, you remember in simple, it is earth surface. ಕೆಲವು ಕಡೆ ನೀವು ನೋಡಿದರೆ ಅರ್ತ್ ಏನಿರ್ತದೆ, ಫ್ಲ್ಯಾಟ್ ಇರುತ್ತೆ. ಬಟ್ ಕೆಲವು ಕಡೆ ಅರ್ತ್ ಸರ್ಫೇಸ್ ಏನಿರ್ತದೆ, ಸ್ಲೋಪ್ ಇರುತ್ತೆ. ಸೊ ಎಲ್ಲ ಕಡೆ ಒಂದೇ ರೀತಿ ಇರುವುದಿಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಟೋಪೋಗ್ರಫಿ. ಟೋಪೋಗ್ರಫಿ ಮೀನ್ಸ್ ಅರ್ತ್ ಸರ್ಫೇಸ್. ಈ ಮೂರು ಥಿಂಗ್ಸ್ ಎಲ್ಲಿ ಚೆನ್ನಾಗಿರುತ್ತದೆಯೋ ಅಲ್ಲಿ ವಿ ಕ್ಯಾನ್ ಫೈಂಡ್ ವೆಜಿಟೇಷನ್, ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಒಂದು ಪ್ಲ್ಯಾಂಟ್ಸ್ ಬೆಳಿಬೇಕಾದ್ರೆ ಏನು ಬೇಕು? ಪಿ ಎಚ್ ಈಸ್ ಇಂಪಾರ್ಟೆಂಟ್, ಮಿನರಲ್ ಕಾಂಪೋಸಿಷನ್ ಈಸ್ ಇಂಪಾರ್ಟೆಂಟ್, ಟೋಪೋಗ್ರಫಿ ಇಂಪಾರ್ಟೆಂಟ್, ಅರ್ತ್ ಸರ್ಫೇಸ್ ಇಂಪಾರ್ಟೆಂಟ್. ಸ್ಲೋಪ್ ಇದ್ದ ಕಡೆ ಎಲ್ಲ ಪ್ಲ್ಯಾಂಟ್ಸ್ಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಸೊ ಸ್ವಲ್ಪ ಫ್ಲ್ಯಾಟ್ ಅರ್ತ್ ಸರ್ಫೇಸ್ ಇರಬೇಕು. ಸೊ ಅರ್ತ್ ಸರ್ಫೇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ದೀಸ್ 3 things ಡಿಟರ್ಮೈನ್ ದ ವೆಜಿಟೇಷನ್ ಆ್ಯಂಡ್ ಎನಿಮಲ್ಸ್ ಇನ್ ಆ್ಯನ್ ಏರಿಯಾ. ಇಲ್ಲಿ ವೆರಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೋದು. ಇಲ್ಲಿ ದೀಸ್ 3 things determine percolation and water holding capacity, and these 3 things determine vegetation and animals in an area. Okay, now let us think about the aquatic plants. Aquatic plants nalli kuda aquatic plants irbodu, aquatic animals irbodu. Especially we talk about aquatic animals. Suppose you think this is the ocean or this is the water body, right, or this is the water body or this is the sea. You just think about these bottom layers. In the bottom layer you can see, at the bottom layer you can see the sediment, right. ಯಾವುದೇ ವಾಟರ್ ಬಾಡಿಯಲ್ಲಿ ಕೆಳಗಡೆ ನೋಡಿದ್ರೆ ಸೆಡಿಮೆಂಟ್ ಇರುತ್ತೆ, ಸಾಯಿಲ್ ವಿಲ್ ಬಿ ದೇರ್ ಇನ್ ದ ಬಾಟಮ್. ಇಟ್ ಇಸ್ ಅಲ್ಲಿ ಬದುಕುವಂಥ ಜೀವಿಗಳಿಗೆ ದಟ್ ಸೆಡಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಡಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಲೀವ್ ದೋಸ್ ಎನಿಮಲ್ಸ್. ಈ ಬಾಟಮಲ್ಲಿ ಬದುಕುವಂಥ ಜೀವಿಗಳನ್ನು ನಾವು ಏನು ಕರಿತೀವಿ ಅಂದರೆ ಬೆಂಥಿಕ್ ಎನಿಮಲ್ಸ್ ಅಂತ ಕರಿತೀವಿ. ಒನ್ ಮೋರ್ ನ್ಯೂ ಟರ್ಮ್ ಕೇಮ್ ಹಿಯರ್. ಬೆಂಥಿಕ್ ಎನಿಮಲ್ಸ್ ಮೀನ್ಸ್ they live in the bottom level or bottom layer of the water bodies. ಯಾವ ಜೀವಿಗಳು ಸಮುದ್ರ ಇರ್ಬೋದು, ಸರೋವರ ಇರ್ಬೋದು, ಅಥವಾ ಯಾವುದೇ ವಾಟರ್ ಬಾಡೀಸ್ ಇರ್ಬೋದು, ಆಳದಲ್ಲಿ ಬದುಕುವಂಥ ಜೀವಿಗಳಿಗೆ ಬೆಂಥಿಕ್ ಅಂತ ಕರಿತೀವಿ. ಯು ಕ್ಯಾನ್ ರಿಮೆಂಬರ್ ಇನ್ ಸಿಂಪಲ್, ದಟ್ ಇಸ್ ಬೆಂಥಿಕ್ ಎನಿಮಲ್ಸ್ ಆರ್ ದ ಎನಿಮಲ್ಸ್ ದೇ ಲಿವ್ ಇನ್ ಬಾಟಮ್ ಆಫ್ ವಾಟರ್ ಬಾಡೀಸ್. Benthic bottom or bottom dwelling animals, bottom animals, benthic. So ಈ ಜೀವಿಗಳಿಗೆ ಏನು ಬೇಕು? ಸೆಡಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಿ ದ ಪಾಯಿಂಟ್, ಇನ್ ಅಕ್ವಾಟಿಕ್ ಎನ್ವೈರ್ಮೆಂಟ್ ದ ಸೆಡಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಡಿಟರ್ಮೈನ್ ದ ಟೈಪ್ ಆಫ್ ಬೆಂಥಿಕ್ ಎನಿಮಲ್ಸ್. ಇಷ್ಟೆಲ್ಲ ಪಾಯಿಂಟನ್ನು ನೀವು ಸಾಯಿಲಿಗೆ ನೆನಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಏನೇನೋ ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. NCERT ಬುಕ್ಕಲ್ಲಿ ಯಾವ ಪಾಯಿಂಟ್ಸ್ ಕೊಟ್ಟಿದ್ದಾರೋ ಅದನ್ನಷ್ಟೇ ಚೆನ್ನಾಗಿ ನೆನಪಿಟ್ಟುಕೊಳ್ತಾ ಹೋಗಬೇಕು, ರೈಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಲೈಟ್ ಆ್ಯಂಡ್ ಸಾಯಿಲ್. ದಿಸ್ ಈಸ್ ಅಬೌಟ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. See you again.